ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನಿನ ದಿನ ಮೇ 1 ಕಾರ್ಮಿಕ ದಿನ ಅಂತ ಹೇಳಿ ವಿಶ್ವದಾದ್ಯಂತ ಒಂದು ಕಾರ್ಮಿಕರಿಗೆ ಒಂದು ಮಾನ್ಯತೆಯನ್ನು ಕೊಡುವಂಥ ಒಂದು ಗೌರವವನ್ನು ಕೊಡುವಂಥ ದಿನವನ್ನಾಗಿ ಆ ದಿನವನ್ನು ಮೇ 1 ಆಚರಣೆ ಮಾಡಿದರು. ಹಾಗೆ ಅದಕ್ಕೆ ಶರಣರ ಒಂದು ಭಾಷೆಯಲ್ಲಿ ಅದಕ್ಕೆ ಕಾಯಕ ದಿನ ಅಂತ ಹೇಳ್ತಾರೆ. ಕಾಯಕ ದಿನ ಅಂದರೆ ಯಾರು ಕಾಯಕವನ್ನು ಮಾಡಿ ಒಂದು ಕೆಲಸವನ್ನು ಮಾಡಿ ತಮ್ಮ ದುಡಿಮೆಯಿಂದ ಬಂದದ್ದನ್ನು ಯಾರು ಬಂದಂಥ ದ್ರವ್ಯದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾರಲ್ಲ, ಆ ಕಾಯಕ ಜೀವಿಗಳಿಗೋಸ್ಕರ ಆ ದಿನವನ್ನು ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ನಾವು ಕಾಯಕ ಅಂದರೆ ಯಾವುದನ್ನು ಮಾಡಿದರೂ ಅದಕ್ಕೆ ಕಾಯಕ ಅಂತ ಹೇಳಿ ಅಂದ್ಕೊಳ್ಳುವಂಥ ಒಂದು ಪ್ರವೃತ್ತಿ ಇತ್ತೀಚೆಗೆ ಬೆಳಕೊಂಡು ಬಂದಿದೆ. ಸಾಮಾನ್ಯವಾಗಿ ಮಾಧ್ಯಮದವರು ಅಥವಾ ಈ ಪತ್ರಿಕಾ ಮಾಧ್ಯಮ ಇರ್ಬೋದು ಅಥವಾ ಒಂದು ಟಿ ವಿ ಮಾಧ್ಯಮ ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ 10 ವರ್ಷಗಳಿಂದ ಕಳ್ಳತನ ಮಾಡುವುದೇ ಕಾಯಕವನ್ನು ಮಾಡಿಕೊಂಡಿದ್ದ ಅಂತ ಹೇಳ್ತಾರೆ. 10 ವರ್ಷಗಳಿಂದ ದೊರಡೆ ಮಾಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡದ್ದ ಅಂತ ಹೇಳಿಬಿಡ್ತಾರೆ. ಅಂದರೆ ಆ ಕಾಯಕ ಕರ್ಮ ಕೆಲಸಕ್ಕೆ ಇರುವಂಥ ಒಂದು ವ್ಯತ್ಯಾಸ ಅವರಿಗೆ ಗೊತ್ತಿಲ್ಲ. ಆ ಯಂಕರಗಳು ಬುದ್ಧಿಮಟ್ಟನೂ ಅಷ್ಟೇ ಇರ್ತೈತಿ, ಅವರು ತಿಳ್ಕೊಂಡ ಜ್ಞಾನನೂ ಅಷ್ಟೇ ಇರ್ತೈತಿ. ಈ ಮೂರರ ನಡುವಿನ ಅಂತರ ಏನಿದೆ, ಕಾಯಕ ಕರ್ಮ, ಕಾಯಕ ಕೆಲಸ ಮತ್ತು ಕಾಯಕ, ಇವುಗಳ ಅಂತರ ಏನು? ಈ ಕಾಯಕ ಅನ್ನುವಂಥ ಒಂದು ಪದದ ಮಹತ್ವವೇನು? ಶರಣರು ಹಾಗಾದರೆ ಕೆಲಸಕ್ಕೆ ಮಹತ್ವ ಕೊಟ್ರ ಅಥವಾ ಕರ್ಮಕ್ಕೆ ಮಹತ್ವ ಕೊಟ್ರ ಅಥವಾ ಕಾಯಕಕ್ಕೆ ಮಹತ್ವ ಕೊಟ್ರ? ಆ ಕಾಯಕವನ್ನು ಕೈಲಾಸದ ಒಂದು ಸ್ತರಕ್ಕೆ ಯಾಕೆ ಏರಿಸಿದ್ರಲ್ಲಿ ಅಂತ ಹೇಳಿ ಅವರಿಗೆ ಅದು ಗೊತ್ತೇ ಇರಲ್ಲ. ಏನೇ ಒಂದು ಮಾಡಿರಿ, ಕೊಲೆಗಳನ್ನು ಮಾಡುವುದೇ ಅವನ ಕಾಯಕವಾಗಿತ್ತು, ಜೀವಿಗಳ ಹತ್ಯೆ ಮಾಡುವುದೇ ಅವನ ಕಾಯಕವಾಗಿತ್ತು ಅಂತ ಹೇಳಿ ಹೀಗೆ ಯಂಕರ್ಗಳು ಆ ಟಿ ವಿಯಲ್ಲಿ ಕುಳಿತುಕೊಂಡು ಹೇಳ್ತಾ ಇರ್ತಾರೆ, ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ. ಆದರೆ ಇಲ್ಲಿ ಶರಣರ ಕಾಯಕವೇ ಬೇರೆ. ಅವರ ಒಂದು ಕಾಯಕ ಅಂದರೆ ಹೇಗಿರ್ತೈತಿ ಅಂದರೆ ಅದೊಂದು ಪೂಜೆ. ಅದು ಕಾಯಕ ಅನ್ನೋದು ಒಂದು ಪೂಜೆ, ಅದು ಒಂದು ತಪಸ್ಸು. ಹಾಗೆ ಹಿಂದಿನ ದಿನಮಾನಗಳಲ್ಲಿ ಆ ದಿನಗಳಲ್ಲಿ ಯಾರು ಒಂದು ಪೂಜೆಯನ್ನು ಮಾಡ್ತಾರೋ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ತಪಸ್ಸು ಮಾಡ್ತಾರೋ ಅವರು ಕೈಲಾಸಕ್ಕೆ ಹೋಗ್ತಾರ ಅನ್ನುವಂಥ ಒಂದು ಭ್ರಮೆ ಇತ್ತಲ್ಲಿ. ದುಡಿಯುವ ವರ್ಗಕ್ಕೆ ಅಲ್ಲಿ ಬೆಲೆ ಇರಲಿಲ್ಲ, ಆ ಶ್ರಮಿಕ ಜನಕ್ಕೆ ಅಲ್ಲಿ ಮಾನ್ಯತೆ ಇರಲಿಲ್ಲ. ಅದು ಮೈ ಮುರಿದು ಏನು ದುಡಿತಾ ಇದ್ದಾರಲ್ಲ, ಅದು ಅವ್ರ ಕರ್ಮ ಅಂತಂದ್ರು ಅವರು. ಆದರೆ ಇಲ್ಲಿ ಪೂಜೆ ಮಾಡವ, ಗುಡಿಯೊಳಗೆ ಕುತ್ಕೊಂಡು ಗಂಟೆ ಹೊಡೆಯವ, ಆಮೇಲೆ ಯಾರ್ಯಾರ್ದೋ ಮನೆಗೆ ಹೋಗಿ ಪಾದ ಪೂಜೆ ಮಾಡ್ಕೊಂಡು ಕಾಣಿಕೆ ತಗೊಂಡು ಹೋಗೋರು, ಇವರು ಕೈಲಾಸಕ್ಕೆ ಹೋಗ್ತಾರೆ, ಇವರು ಶ್ರೇಷ್ಠರು ಅನ್ನುವಂಥ ಒಂದು ಭಾವನೆ ಇತ್ತದು. ಆದರೆ ಗುರು ಬಸವಣ್ಣನವರು ಬಂದ ನಂತರ ಅದನ್ನೆಲ್ಲ ಅಳಿಸಿ ಹಾಕಿಬಿಟ್ರು ಅವರು. ಇಲ್ಲಿ ಪೂಜೆ ಮಾಡುವ, ಪ್ರಾರ್ಥನೆ ಮಾಡುವ ಕೈಲಾಸಕ್ಕೆ ಹೋಗೋದಿಲ್ಲ, ನೀನು ಯಾವದ ಕಾಯಕವನ್ನು ಮಾಡ್ತೀಯ ಅದೇ ಅದು ಕೈಲಾಸ, ಅಲ್ಲೇ ದೇವನನ್ನು ನೀನು ಕಾಣಬಹುದು ಅಂತ ಹೇಳಿ ಹೇಳ್ತಾರೆ. ಮತ್ತು ಕಾಯಕ ಯಾವುದು ಹೆಚ್ಚು, ಯಾವುದು ಮೇಲು, ಯಾವುದು ಕೀಳು ಅನ್ನುವಂಥ ಒಂದು ಭಾವನೆ ಅಲ್ಲಿ ಶರಣರಲ್ಲಿ ಇರಲಿಲ್ಲ. ಯಾಕಂತ ಕೇಳಿದರೆ ಅಲ್ಲಿ ಒಬ್ಬ ಚಮ್ಮಾವಿಯನ್ನು ಹೊಲಿಯುವನಿಂದ ಹಿಡಿದು, ಬಟ್ಟೆ ಒಗೆಯುವಂಥ ಒಂದು ಅಗಸನಿಂದ ಹಿಡಿದು, ಒಂದು ಗಡಿಗೆ ಮಾಡುವಂಥ ಒಂದು ಕುಂಬಾರಿನಿಂದ ಹಿಡಿದು, ಆ ಬುಟ್ಟಿ ತಯಾರಿ ಮಾಡುವಂಥ ಕಕ್ಕಯ್ಯನವರಿಂದ ಹಿಡಿದು ಯಾವುದೇ ಒಂದು
ಕ್ಷೌರವನ್ನು ಮಾಡುವಂಥ ಒಬ್ಬ ಹಡಪದನಿಂದ ಹಿಡಿದು ಎಲ್ಲ ಕಾಯಕಗಳು ಶ್ರೇಷ್ಠವಾಗಿದ್ದವು ಅಂತ ಅವರು ಅಂದ್ಕೊಂಡಿದ್ದರು. ಯಾಕಂತ ಕೇಳಿದಾಗ ಈ ಒಂದು ಸಮಾಜದಲ್ಲಿ ಅಂದರೆ ಒಂದು ಸಮಾಜ ಒಂದು ಸುವ್ಯವಸ್ಥಿತವಾಗಿ ನಡಿಬೇಕಾಗಿತ್ತು ಅಂತ ಕೇಳಿದಾಗ ಎಲ್ಲ ಥರದ ಕಾಯಕದರು ಅಲ್ಲಿ ಬೇಕಾಗ್ತದೆ. ಕೇವಲ ಪೂಜೆ ಮಾಡೋ ಒಬ್ಬ ಇದ್ದರೆ ಅಲ್ಲಿ ಚಪ್ಪಲಿ ಹೊಲಿಯವ ಯಾರು? ಪ್ರಾರ್ಥನೆ ಮಾಡೋ ಒಬ್ಬ ಇದ್ದರೆ ಇಲ್ಲಿ ಕ್ಷೌರ ಮಾಡವ ಯಾರು? ಹೀಗೆ ಯಾವುದೇ ಕಾಯಕ ಅಲ್ಲಿ ಹೆಚ್ಚು ಮತ್ತು ಕಡಿಮೆ ಅನ್ನುವಂಥ ಒಂದು ಭಾವನೆ ಆ ಶರಣರಲ್ಲಿ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಕಾಯಕದವರು ಒಂದೆಡೆ ಸೇರಿ ಅನುಭವ ಮಂಟಪದಲ್ಲಿ ತಮ್ಮ ತಮ್ಮ ಅನುಭವಗಳನ್ನು ಅಲ್ಲಿ ಹಂಚಿಕೊಳ್ತಾಯಿದ್ರು, ವಿನಿಮಯ ಮಾಡಿಕೊಳ್ತಾಯಿದ್ರು. ಆದರೆ ಇಲ್ಲಿ ಕರ್ಮ, ಕೆಲಸ, ಕಾಯಕ ಅಂತ ಕೇಳಿದಾಗ ಇಲ್ಲಿ ಯಾವ ಒಬ್ಬ ವ್ಯಕ್ತಿ ತನಗೂ ಅಪಾಯ ಮತ್ತು ಪರರಿಗೂ ಒಂದು ಅಪಾಯ ಅಥವಾ ಅನ್ಯಾಯವಾಗುವಂಥ ಆತ ಮಾಡ್ತಿದ್ದಂಥ ಕೆಲಸ ಇತ್ತಂದ್ರೆ ಅದು ಕರ್ಮ ಆಗ್ತದೆ. ಆದರೆ ಮುಂದೆ ತನಗಷ್ಟೇ ಒಳ್ಳೆಯದು, ಪರರಿಗೆ ಅದರಿಂದ ಹಿತ ಆಗಲಿಲ್ಲ ಅಂದ್ರೆ ಅದು ಕೆಲಸ ಆಗ್ತದೆ. ಅದ್ರ ಕಾಯಕ ಹಾಗಲ್ಲ, ಅದು ತನಗೂ ಅದರಿಂದ ಹಿತ ಆಗಬೇಕು ಅಥವಾ ಲಾಭ ಆಗಬೇಕು, ಒಂದು ಸಮಾಜಕ್ಕೂ ಒಂದು ಅದು ಹಿತ ಅಥವಾ ಒಂದು ಲಾಭ ಆಗಬೇಕು. ತನಗೂ ಮತ್ತು ಪರರಿಗೂ ಹಿತವಾಗುವಂಥದ್ದೇನೈತಲ್ಲ ಅದು ಕಾಯಕ ಆಗ್ತದೆ. ಅದರಲ್ಲಿ ಒಂದು ಕೊಲೆ ಮಾಡಿ ಒಂದು ಕಾಯಕ ಮಾಡ್ಕೊಂಡಿದ್ದ ಅಂದ್ರೆ ಅಲ್ಲಿ ಕೊಲೆ ಮಾಡಿದಾಗ ಒಬ್ಬವನಿಗೆ ಅನ್ಯಾಯ ಆಗ್ತಲ್ಲಿ, ಅದೇ ಕಾಯಕ ಆಗ್ತದೆ. ಹಾಗೆ ಕಾಯಕ ಅನ್ನೋದು ಬಹಳ ಶ್ರೇಷ್ಠವಾದದ್ದು. ಶರಣರು ಆ ಕಾಯಕವನ್ನು ನಾವು ಮಾಡುವ ಕಾಯಕವನ್ನು ಅದನ್ನು ಪೂಜೆ ಅಂತ ತಿಳ್ಕೊಂಡಿದ್ರು ಅವರು. ಅದನ್ನೇ ಹೇಳ್ತಾರೆ, ಕಾಯಕವಾವುದೆಂದು ಬೆಸಗಂಡನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತಾರೆ ಗುರು ಬಸವಣ್ಣವರು. ಅಂದರೆ ಯಾವ ಕಾಯಕ ಮಾಡ್ತಿದ್ದಿ ನೀನು ಅಂತ ನಾನು ಕೇಳಿದೆ ಅಂದ್ರೆ ನಿಮ್ಮಾಣೆ ಅಂತ ಹೇಳ್ತಾರೆ ಅವರು, ಸೃಷ್ಟಿಕರ್ತ ಪರಮಾತ್ಮನಿಗೆ. ಅದೇ ರೀತಿ ಅಲ್ಲಿ ಐದಕ್ಕಿ ಲಕ್ಕಮ್ಮನವರು ಹೇಳ್ತಾರೆ, ಅಮರೇಶ್ವರ ಲಿಂಗವಾದಳು ಕಾಯಕದಿಂದ ಮುಕ್ತಿ. ಅಂದರೆ ಅಲ್ಲಿ ಕಾಯಕದಲ್ಲಿ ನಿರತ ಆದಮೇಲೆ ಲಿಂಗ ಪೂಜೆಯಾದರೂ ಮರಿಬೇಕು, ಗುರು ಪೂಜೆಯಾದರೂ ಮರಿಬೇಕು, ಜಂಗಮ ಮುಂದಿದ್ದರೂ ಮರೆಯಬೇಕು. ಯಾಕಂತ ಕೇಳಿದಾಗ ಅದು ಕಾಯಕ ಕೈಲಾಸವಾದದ್ದರಿಂದ ಅಂತ ಹೇಳ್ತಾರೆ ಅವರು. ಹಾಗೆ ಕಾಯಕ ಅನ್ನೋದು ಬಹಳ ಮಹತ್ವರವಾಗಿದ್ದು. ಆದರೆ ಸಾಮಾನ್ಯವಾಗಿ ನಾವು ನಿನ್ನಿನ ಆಚರಣೆಯಲ್ಲಿ ನೋಡ್ತಾ ಇರಬೇಕು, ಮೈ ಮುರಿದು ಕೆಲಸ ಮಾಡಿದವರೇ ವೇದಿಕೆ ಮೇಲೆ ನಿಂತ್ಕೊಂಡು ನೀವು ಹಾಗೆ ಕೆಲಸ ಮಾಡಬೇಕು, ಹೀಗೆ ಕೆಲಸ ಮಾಡಬೇಕು, ಹಾಗೆ ಅಂತ ಹೇಳಿ ಒಂದು ಭಾಷಣ ಮಾಡ್ತಿರ್ತಾರೆ, ಒಂದು ಪ್ರವಚನ ಮಾಡ್ತಿರ್ತಾರೆ. ತಾವು ನೋಡಿದರೆ ಎಂದು ಒಂದು ಮೈ ಮುರಿದು ನಿಷ್ಠೆಯಿಂದ ತಮಗೂ ಹಿತ ಪರರಿಗೂ ಹಿತವಂತ ಆಗುವಂಥ ಒಂದು ಕೆಲಸನ ಮಾಡಿರಲ್ಲ. ಆದರೂ ಸಹಿತ ವೇದಿಕೆ ಮೇಲೆ ನಿಂತ್ಕೊಂಡು ಅವರು ನಮಗೆ ಬೋಧನೆ ಮಾಡ್ತಿರ್ತಾರೆ. ಅದು ನಮ್ಮ ದೇಶದ ಅಥವಾ ಈ ಪ್ರಪಂಚದ ಒಂದು ದುರ್ದೈವ. ಯಾಕಂತ ಕೇಳಿದರೆ ಅವರು ಎಂದೂ ತಮ್ಮ ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿರಲ್ಲ. ಯಾರ್ಯಾರ್ದು ತಲೆ ಒಡೆದು, ಯಾರ್ಯಾರಿಗೂ ಅನ್ಯಾಯ ಮಾಡಿ, ದಬ್ಬಾಳಿಕೆ ಮಾಡಿ, ಆಸ್ತಿಯನ್ನು ಗಳಿಸಿಕೊಂಡು ದೊಡ್ಡವರಾಗಿ ಅಡ್ಡಾಡ್ತಿರ್ತಾರೆ. ಆದರೆ ಅವರೇ ಮತ್ತೆ ವೇದಿಕೆ ಮೇಲೆ ಬಂದು ಮತ್ತೊಬ್ಬರಿಗೆ ಹಿತವಚನ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಕರ್ಮ ಮತ್ತು ಕೆಲಸ ಮತ್ತು ಕಾಯಕದಲ್ಲಿರುವಂಥ ಅಂತರವನ್ನು ತಿಳ್ಕೋಬೇಕು. ಅದಕ್ಕೋಸ್ಕರ ಗುರು ಬಸವಣ್ಣನವರು ಆ ಶರಣರು ಕಾಯಕವನ್ನು ಕೈಲಾಸದ ಸ್ತರಕ್ಕೆ ಏರಿಸಿದರು ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ನಾವು ಸಹಿತ ಮಾಡುವ ಯಾವುದೇ ಒಂದು ಕೆಲಸ ಇರ್ಬೋದು, ಯಾವುದೇ ಒಂದು ಕಾಯಕ ಇರ್ಬೋದು, ಅದು ನಮಗೂ ಹಿತ ಆಗಬೇಕು, ಪರರಿಗೂ ಹಿತ ಆಗಬೇಕು, ಈ ಸಮಾಜಕ್ಕೂ ಹಿತ ಆಗಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಹಾಗಾದರೆ ಆ ರೀತಿ ನಾವು ಕಾಯಕದಲ್ಲಿ ನಿರತರಾಗಬೇಕು ಅಂತ ಕೇಳಿದಾಗ ಮತ್ತೆ ನಾವಲ್ಲಿ ಏನು ಮಾಡಬೇಕಾಗ್ತದೆ? ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ವಚನ ಮಾಡಿಕೊಳ್ಬೇಕಾಗ್ತದೆ. ಆವಾಗ ಈ ಕರ್ಮ, ಕೆಲಸ, ಕಾಯಕ ಇವುಗಳಲ್ಲಿರುವಂಥ ಅಂತರ ನಮಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.